20 ವರ್ಷದಿಂದ ಈ ಸೋಷಿಯಲ್ ವರ್ಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿಂದ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಸಾಕಷ್ಟು ಸಹಕಾರ ಕೊಡಿಸಿದ್ವಿ ಜನರಿಗೆ. ಆದರೆ ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದಿದ್ದು ಏನಪ್ಪ ಅಂತಂದ್ರೆ ಎಲ್ಲಿ ಏನೂ ಅವಕಾಶನೇ ಇಲ್ಲ. ಎಷ್ಟೋ ಸ್ಕೀಮ್ಗಳು ಸರ್ಕಾರದಿಂದ ಬಂದಂಥ ಸ್ಕೀಮ್ಗಳು ಅಲ್ಲೇ ಮುಚ್ಚಿಡ್ತಾರೆ, ಅವು ಹೊರಗೆ ಬರಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತಿನ ಈ ಜನ ಬದುಕ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಒಂದು ಅಂದರೆ ಮತ್ತೆ ಪುನಃ ಹಿಂದೆ ದಿನಗಳಿದ್ದು ಇವ್ರ ಪರವಾಗಿ ಅವೇ ದಿನಗಳು ಬರ್ತಾವ ಅನ್ನುವಂಥ ಸೂಚನೆ ನಮಗೆ ಕಂಡು ಬರ್ತಾ ಇದೆ. ಈ ಥರ ಆಗಬಾರ್ದು. ಸರ್ಕಾರ ಇದಕ್ಕೆ ಸಮರ್ಥವಾದಂಥ ನಿರ್ಣಯ ತಗೊಂಡು ಸರಿಯಾದ ರೂಪುರೇಷೆಯಲ್ಲಿ ಕೆಲಸ ಮಾಡಿದರೆ ಬಹುತೇಕ ಈ ಜನಾಂಗದ ಅಭಿವೃದ್ಧಿ ಆಗ್ತದೆ ವಿನ ಆ ನಿಟ್ಟಿನಲ್ಲಿ ಇವರು ಒಂದು ವೇಳೆ ಪ್ರಯತ್ನ ಮಾಡಲಿಲ್ಲಪ್ಪ ಅಂತಂದ್ರೆ ಈ ಜನಾಂಗಕ್ಕೆ ಮತ್ತಿಷ್ಟು ಕಂದಕಕ್ಕೆ ತಳ್ಳತ್ತ ಕೆಲಸನೇ ಸರ್ಕಾರ ಮಾಡ್ತದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ನಾನು ನೇರವಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ಆ ದಿನಗಳನ್ನು ನಾವು ನೋಡೀವಿ, ಈಗಿನ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ಹುಡುಗರಿಗೆ ಸ್ಕಾಲರ್ಶಿಪ್ ಬರಬೇಕು, ಸ್ಕಾಲರ್ಶಿಪ್ ಬಂದ್ ಮಾಡಿಬಿಟ್ಟಾರ. ಅದು ಸೆಂಟ್ರಲ್ದು ಇನ್ಕ್ಲೂಡಿಂಗ್ ಸ್ಟೇಟ್ದು ಕಾಂಬಿನೇಷನ್ ಮೂಲಕ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. ಸೆಂಟ್ರಲ್ದವ್ರು ದುಡ್ಡು ಕೊಡ್ತಾ ಇಲ್ಲ ಅಂತ ಇವ್ರ ಕೈ ಹಾಕ್ತಾರೆ. ನಾವು ಕಳಿಸ್ಲಿಕ್ಕೆ ತಯಾರಿಲ್ಲ ಅಂತ ಅವ್ರು ಹೇಳ್ತಾರೆ. ಏನಿದು ವ್ಯವಸ್ಥೆ? ಈ ರೀತಿ ಇದ್ದಾಗ ಈ ಜನಾಂಗದ ಅಭಿವೃದ್ಧಿ ಯಾಕಡ್ದಾತು? ಕಾಟಕಾಳವಾಗಿ ನಾವು ಯಾವ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಆ ಕಾರ್ಯಕ್ರಮ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಒಂದು ವೇಳೆ ಮಾಡೋದಾದರೆ ಬಹುತೇಕ ಅದರಿಂದ ಯಾವುದೋ ಅಭಿವೃದ್ಧಿ ಸಾಧಿಸಲಿಕ್ಕಾಗಲ್ಲ. ಇದು ಸರ್ಕಾರ ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾದದ್ದು ಭಾಳ ಅವಶ್ಯಕತೆ ಅದ. ಮತ್ತು ಇದರ ಜೊತೆಗೆ ನಮ್ಮವೆಲ್ಲ ಏನು ದಲಿತ ಜನಾಂಗದ ಸಂಘಟನೆಗಳಿವೆ, SC ST ಈ ಜನಾಂಗದ ಸಂಘಟನೆಗಳು, ಇವರು ಸಮರ್ಥ ರೀತಿಯಲ್ಲಿ ಸರ್ಕಾರಕ್ಕೆ ಏನದಲ್ಲ ಬಗ್ಗಿಸ್ಬೇಕಾದಂಥ ಕೆಲಸ ಮಾಡೋದು ಭಾಳ ಅವಶ್ಯಕತೆ ಅದ. ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಜನರು ಬೇಕಾದಂಥ ಅವಶ್ಯಕತೆಗಳು ಕ್ರೋಢೀಕರಿಸಿ ಜನರಿಗೆ ಅವಕಾಶಗಳು ಒದಗಿಸಿಕೊಡುವಂಥ ಕೆಲಸ ಸರ್ಕಾರದಲ್ಲಿ ಮಾಡಿಸ್ಕೊಡ್ಬೇಕಾದದ್ದು. ಸಂಘಟನೆಗಳದ್ದು ಕೂಡ ಬಹಳಷ್ಟು ಜಿಮ್ಮೆದಾರಿ ಇದೆ. ನಾವು ಸಂಘಟನೆಗಳು ಕಟ್ಕೊಂಡು ಯಾವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಹಿರಿಯರದ ಅನುಭವ ತಗೊಂಡು ಸರಿಯಾದ ರೂಪುರೇಷೆ ತಯಾರು ಮಾಡಿಕೊಂಡು ಸರ್ಕಾರದ ಜೊತೆ ಹೋರಾಟ ಕೇಳಿದಾಗ ಮಾತ್ರ ಇದರಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅದ. ಅನ್ಲೆಸ್ ಇದು ಏನೂ ಮಾಡ್ಲಿಕ್ಕಾಗಲ್ಲ. ಮತ್ತು ಹಿಂದಿನ ದಿನಗಳೇ ನಮಗೆ ಮರಳಿ ಬರ್ತಾ ಇವೆ ಅನ್ನುವಂಥ ಕಲ್ಪನೆ ನಮ್ಮದಿದೆ. ಬಹುತೇಕ ಹಂಗಾಗಬಾರ್ದು ಅನ್ನುವಂಥ ಒಂದು ವಿಚಾರ ನಾನು ಈ ವೇದಿಕೆ ಮೂಲಕ ವ್ಯಕ್ತಪಡಿಸಿ, ನನ್ನ ಮಾತುಗಳು ಕೆಲವು ಕಠೋರ ಅನಿಸಿದ್ರು ಕೂಡ ಸತ್ಯ ಏನದ ಅದನ್ನು ನಾನು ಹೇಳಿದ್ದೀನಿ. ಬಾಕಿ ನಾನು ಯಾವುದು ಹೇಳಿಲ್ಲ. ಸತ್ಯ ಭಾಳ ಜರೂರಿ ಅದ. ಮತ್ತು ಇನ್ನೂ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸಿಗಬೇಕಾದಂಥ ಸವಲತ್ತುಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗದರ್ಶಕರು ಕೂಡ ಕಡಿಮೆ ಆಗಿದ್ದಾರೆ. ಇವೆಲ್ಲ ಸಮಸ್ಯೆಗಳು ಇವತ್ತು ಬಹಳಷ್ಟು ಆಳವಾಗಿ ಹೋಗ್ತಾ ಇವೆ. ಇದಕ್ಕೆ ಸದ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ವ್ಯವಸ್ಥೆ ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಅಟ್ರಾಸಿಟಿನಲ್ಲಿ ಆಗ್ತಕ್ಕಂಥ ಕೇಸಿನಲ್ಲಿ ಸಾಕಷ್ಟು ಬದಲಾವಣೆಗಳು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಅಟ್ರಾಸಿಟಿನಲ್ಲಿ ಆಗ್ತಕ್ಕಂಥ ಕೇಸ್ಗಳಿಗೆ ನೋಡ್ರಿ, ಮೊದಲು ಏನಿತ್ತು, ಇಮಿಡಿಯೇಟಾಗಿ ಅವ್ರಿಗೆ ಅರೆಸ್ಟ್ ಮಾಡ್ಬೋದಿತ್ತು. ಈಗ ಅದಿಲ್ಲ, ಅದು ತೆಗೆದು ಹಾಕಿಬಿಟ್ಟಿದ್ದಾರೆ. ಅಂದರೆ ಏನು, ಎಲ್ಲ ಇವ್ರಿಗೆ ಏನು ಕೊಡಬೇಕು ಅವೆಲ್ಲ ಸವಲತ್ತುಗಳು ಕಡಿತಾ ಇದ್ದಾರೆ. ಈಗ ಸ್ಕಾಲರ್ಶಿಪ್ ಇಲ್ಲ ಅಂದರೆ ಆ ಹುಡುಗ ಓದ್ತಾನೆ ಹೆಂಗೆ? ಅವ ಯಾವ ಆಧಾರದ ಮೇಲೆ ಬೆಳಿಬೇಕು? ಮೊದಲನೇ ಅವ್ರಿಗೆ ವೀಕ್ನೆಸ್ ಅದ, ಆರ್ಥಿಕ ಶಕ್ತಿ ಅವ್ರ ಬಗ್ಗೆ ಇಲ್ಲ. ಆ ಕಾರಣಕ್ಕೆ ಶಿಕ್ಷಣ ಯಾಕಡೆ ಪಡೀಲಿಕ್ಕೆ ಸಾಧ್ಯತೆ? ಇವತ್ತು ಎಲ್ಲ ಕಡೆಗೆ ಹಣ ಬೇಕು. ಹಣ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿನಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಬದುಕ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಕುಂಠಿತಗೊಳ್ತಾ ಇದೆ. ಅಪಾಯಿಂಟ್ಮೆಂಟ್ನಲ್ಲಿ ನೋಡಿದ್ರು ಆ ಸಮಸ್ಯೆ ಅದ. ಅಪಾಯಿಂಟ್ಮೆಂಟು ಕೂಡ ಸರಿಯಾದ ರೂಪದಲ್ಲಿ ಸಿಗ್ತಾ ಇಲ್ಲ. ಸಾಕಷ್ಟು ಪಕ್ಷಪಾತಗಳಲ್ಲಿ ಆಗ್ತಾ ಇವೆ. ಎಲ್ಲೆಲ್ಲಿ ದೊಡ್ಡ ಪೋಸ್ಟ್ಗಳಿವೆ, ಆ ದೊಡ್ಡ ಪೋಸ್ಟ್ಗಳನ್ನು ಪಕ್ಷಪಾತಗಳ ಮೂಲಕ ಈ ಜನಾಂಗಕ್ಕೆ ಹಿಂದೆ ತಳ್ಳಂತ 30ಕ್ಕೆ ಬಂದಿವಿ. ಇಲ್ಲಿ ಬಂದು ನೋಡಿದಾಗ ಯಾರೂ ಇರಲಿಲ್ಲ. ಕಲಾ ತಂಡದವರಿದ್ದರು. ಮತ್ತು ನಮ್ಮ ಏನು ಇಂಡಿಯನ್ ಟೈಮ್ ಇದೆ 10:30 ಅಂದಮೇಲೆ 11:00 ಬರ್ತಾರೆ, 12:00 ಬರ್ತಾರೆ, ಹೀಗೆಲ್ಲ ನಡೀತಾ ಇದೆ. ನಮ್ಮ ಮೇಡಮ್ ಅವರು ಬಂದರು, ಕಾರ್ಯಕ್ರಮ ಪ್ರಾರಂಭ ಆಯಿತು. ಭಾಳ ಸಂತೋಷದ ವಿಷಯ. ಈಗಾಗಲೇ ಉದ್ಘಾಟಕರು ತಮ್ಮ ಭಾಷಣದಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದಾರೆ. ಬಂಧುಗಳೇ, ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅಸ್ಪೃಶ್ಯತೆ ಕಾಯ್ದೆ ಏನಿದೆ, ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ 1989, ಅದಕ್ಕಿಂತ ಮುಂಚಿತವಾಗಿ ಸಿವಿಲ್ ರೈಟ್ಸ್ ಅಂತಕ್ಕಂಥ ಒಂದು ಕಾಯ್ದೆ ಇತ್ತು. ಅದನ್ನು ತೆಗೆದು 1989ರ ಕಾಯ್ದೆಯನ್ನು ಮಾಡಿದರು. ಅದಾದ ನಂತರ ದಿನಗಳಲ್ಲಿ ಅದಕ್ಕೆ ತಿದ್ದುಪಡಿ ತಂದು 1955ರ ಕಾಯ್ದೆಯನ್ನು ತಂದರು. ಈಗ ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆಯಲ್ಲಿ ಭಾಳಷ್ಟು ವಿಧಗಳಾಗಿವೆ. ಇವತ್ತು ಆ ಕೇಸ್ ಮಾಡಿರ್ತಕ್ಕಂಥ ಒಂದು ನೊಂದ ವ್ಯಕ್ತಿಗಳು ಏನಿರ್ತಾರೆ
ಅವ್ರ ವಿರುದ್ಧ ಮತ್ತೆ ಷಡ್ಯಂತ್ರಗಳು, ಮತ್ತೆ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು, ಇವತ್ತು ಪರಿಹಾರ ಆಗಿರ್ಬೋದು, ಮತ್ತೆ ನೊಂದ ಕುಟುಂಬದವರಿಗೆ ಏನು ಉದ್ಯೋಗಾವಕಾಶ ಇರ್ಬೋದು, ಇನ್ನಿತರ ಎಲ್ಲ ರಕ್ಷಣೆ ಆಗಿರ್ಬೋದು, ಆ ಒಂದು ಶ್ರೇಷ್ಠವಾದಂಥ ಕಾನೂನು ತಂದಿರೋದಕ್ಕೆ ಕೆಲವೊಬ್ಬರು ಪಿತೂರಿಯನ್ನು ನಡೆಸಿ ಪೊಲೀಸರಿಗೆ ಕಟ್ಕೊಂಡು ಒಂದು ಕೌಂಟರ್ ಕೇಸನ್ನು ಮಾಡಿಸಿ ಇವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಇತ್ತೀಚೆಗೆ ನಡೀತಾ ಇದೆ. ನಾವು ಬಹಳಷ್ಟು ಪ್ರಕರಣಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಆಮೇಲೆ ಜಿಲ್ಲಾ ರಕ್ಷಣಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಪಾಗಿದೆ, ಏನಂದರೆ ಯಾವುದೇ ಒಂದು ದೌರ್ಜನ್ಯ ಪ್ರಕರಣ ಅಂದರೆ SC/ST ದೌರ್ಜನ್ಯ ಪ್ರಕರಣ ನಡೀತಂತಂದರೆ ಅಲ್ಲಿ ತುರ್ತಾಗಿ ಸಮಾಜ ಕಲ್ಯಾಣ ಇಲಾಖೆಯ ಏನು ಸದಸ್ಯ ಕಾರ್ಯದರ್ಶಿಗಳು ಮತ್ತು ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ಮಾಡಬೇಕು. ನೊಂದ ವ್ಯಕ್ತಿಗಳಿಗೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು, ಮತ್ತು ಅವರಿಗೆ ಇಮಿಡಿಯೇಟ್ ಆಗಿ ಪರಿಹಾರ ಕೊಡಬೇಕು. ಇವತ್ತು ಅಲ್ಲೇ ಅವರು ಮೃತಪಟ್ಟಿದ್ದಾರಂತಂದರೆ ಇಮಿಡಿಯೇಟ್ ಆಗಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಇವತ್ತು ಯಾರೂ ಕೂಡ ಯಾವ ಜಿಲ್ಲಾಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಎಷ್ಟೋ ಕೇಸುಗಳು ನೋಡಿದ್ದೀನಿ, ಹೋಗಲೇ ಅಲ್ಲಿ ಇವರೇ ನೊಂದವರು ಅವ್ರಿಗೆ ಅರ್ಜಿ ಕೊಡಬೇಕು, ಆ ಅರ್ಜಿ ಪುಟಪ್ ಆಗಿ DC ಅವ್ರಿಗೆ ಹೋಗ್ಬೇಕು, DC ಅವ್ರ ನಂತರ ಆ ನಂತರ ಪರಿಹಾರ ಸಿಗ್ತಕ್ಕಂಥ ವ್ಯವಸ್ಥೆ ನಡೆದು ಇದು ಬಹಳ ದುರಂತ. ಈಗಾಗಲೇ ಅವ್ರು ಹೇಳಿದ್ರು ನಮ್ಮ ಸಹೋದರರು, ಇವತ್ತು ನಮ್ಮ SC/ST ಶಾಲೆಗಳು ನಡೆಸಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ಹಣ ಹಾಕಿ ಶಿಕ್ಷಕರಿಗೆ ಗೌರವಧನ ಕೊಟ್ಟು ನಡೆಸಬೇಕಾಗ್ತದೆ. ಇವತ್ತು ನಮ್ಮ ಶಾಲೆಗಳು SC/ST ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿವೆ. ಇವತ್ತು ವಿದ್ಯಾರ್ಥಿಗಳಿಗೆ ಅವರ ಅಕೌಂಟಿಗೆ ನೇರವಾಗಿ ವಿದ್ಯಾರ್ಥಿ ವೇತನ ಹೋಗ್ತದೆ, ಹೋಗಲಿ ಪರವಾಗಿಲ್ಲ. ಆದರೆ ಆ ಶಾಲೆಯಲ್ಲಿ ಅನುದಾನಿತ ಶಾಲೆಯಲ್ಲಿ ಏನು ಕೆಲಸ ಮಾಡ್ತಕ್ಕಂಥ ನೌಕರರು ವರ್ಗಾವಣೆ ಆಗ್ತಾರೆ ಅಥವಾ ಜಿಲ್ಲೆ ಲೋಹಿಯಾ ತಂಡ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ SC/ST ಪಂಗಡ ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ 2015 ಮತ್ತು 1995 ಮತ್ತು 16 ಹ್ಯೂಮನ್ ರೈಟ್ 1950ರ ಬಗ್ಗೆ SC/ST ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಯೋಜನೆಯ ಬಗ್ಗೆ ಜಿಲ್ಲಾ ಮಟ್ಟದ ಜಾಗೃತಿ ಅರಿವು ಸಮಾರಂಭ ಪಂಡಿತ ರಂಗಮಂದಿರದಲ್ಲಿ ಇವತ್ತು ಇಟ್ಕೊಂಡು ನಿಜ. ಅದು ಒಂದು ದುಃಖದ ವಿಷಯ. ಪಬ್ಲಿಕ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಬೇಕಿತ್ತು, ಇನ್ನೂ ಜನರಲ್ಲಿ ಅವೇರ್ನೆಸ್ ಇಲ್ಲ. ಈ ಒಂದು ಶುಭ ಸುಂದರವಾದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರಂಥ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಡಾಕ್ಟರ್ ಗೋಪಾಲರಾವ್ ಕಟ್ಟಿಮನಿ ಸರ್ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ನಮ್ಮ ಆತ್ಮೀಯ ಮತ್ತು ಹಾರ್ಡ್ ವರ್ಕರ್ ಆದಂಥ ಜಂಟಿ ನಿರ್ದೇಶಕರಾದಂಥ ಪ್ರೀತಿ ಮೇಡಮ್ ಮತ್ತು ಈ ಒಂದು ಜೇವರ್ಗಿಯ AD ಆದಂಥ ಸತೀಶ್ ಸರ್ ಮತ್ತು ನಮ್ಮ ಕಲಬುರಗಿಯ AD ಆದಂಥ ಪುಲಾರೆ ವಿಜಯಕುಮಾರ್ ಸರ್ ಮತ್ತು ನಮ್ಮ ಅಲೆಮಾರಿ ಸಮಾಜದ ಮುಖಂಡರಾದಂಥ ನಮ್ಮ ಪಂಡಿತ್ ಶಿರ್ವಾಟಿ ಮತ್ತು ಪ್ರಭು ಸರ್ ಮತ್ತು ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ಈ ಒಂದು ವೇದಿಕೆಯ ಮುಂದೆ ಇದ್ದಂತಹ ಸಾರ್ವಜನಿಕ ಮತ್ತು ನಮ್ಮ ಆತ್ಮೀಯ ಅಲೆಮಾರು ಬಂಧುಗಳೇ ಮತ್ತು ಸಾರ್ವಜನಿಕರೇ, ಸರ್ ಜಸ್ಟ್ ಲೈಕ್ ಇದು 101 ಕ್ಯಾಸ್ಟ್ SC ಬರುತ್ತೇವೆ ಅಂತ ತಮ್ಮ ಎಲ್ಲರಿಗೂ ಗುರುತಿದ್ದಂಥ ವಿಷಯ. ಮೇಡಮ್, ನಾನು ಈ SC/STಗಿಂತ ಅತ್ಯಂತ ಹಿಂದುಳಿದ ಮತ್ತು ಅತ್ಯಂತ ಬ್ಯಾಕ್ಗ್ರೌಂಡ್ ಇದ್ದಂಥ ಬ್ಯಾಕ್ ಜನ ಇದ್ದಂಥ ನಮ್ಮ ಅಲೆಮಾರಿ ಜನಾಂಗ ಅಂತ ಹೇಳ್ಬೋದು. ಯಾಕಂದರೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಕೂಡ ಈ ನಮ್ಮ ಅಲೆಮಾರು ಜನಾಂಗಕ್ಕೆ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದಿಲ್ಲ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿದೆ, ಈ ಒಂದು ಅಸ್ಪೃಶ್ಯತೆ ಹೋಗಲಾಡಿಸಲು ಮತ್ತು ಸರ್ ಈಗ ನಮ್ಮ ರಾಜು ಫ್ರೆಂಡ್ ಅವರು ಹೈಕೋರ್ಟ್ ಅಡ್ವೊಕೇಟಿಗೆ ಆಲ್ರೆಡಿ ಸಂವಿಧಾನ ಬಗ್ಗೆ ಹೇಳಿದ್ದಾರೆ. ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 15 ಪ್ರಕಾರ ಯಾರಿಗೂ ಕೂಡ ತಾರತಮ್ಯ ಮಾಡೋರು, ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ಅವರಿಗೆ ತಾರತಮ್ಯ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಭೀ ಕೂಡ ಅಲೆಮಾರಿ ಜನಾಂಗದ ಬಗ್ಗೆ ಮತ್ತು ಇವು ಒಂದು SC/ST ನಮ್ಮ ಜನ ಇನ್ನೂ ಕೂಡ ಒಂದು ಅದೇ ರೀತಿಯಾಗಿ ಒಂದು ಸಿಚುವೇಶನ್ ಇದೆ. ಯಾಕಂದರೆ ಇವರಲ್ಲಿ ಇನ್ನೂ ಅವೇರ್ನೆಸ್ ಇಲ್ಲ, ಕರೆಕ್ಟಾಗಿ ಎಜುಕೇಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಮೇಡಮ್,
ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ 1981 ಪ್ರಕಾರ ಏನು ನಮ್ಮ ಅಲೆಮಾರು ಜನಾಂಗ ಇದು ಏನು ಲಿಸ್ಟ್ ಮಾಡಿದ್ದಾರೆ, ಈಗ 59 ಲಿಸ್ಟ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು 2-3 ಕಾಸ್ಟ್ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಇಡ್ತಾ ಇದ್ದೀನಿ ಮೇಡಮ್ ನಾನು. ಈಗ ಫಾರ್ ಎಕ್ಸಾಂಪಲ್ ಎಸ್ಸಿನಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಜನಾಂಗ ಇದೆ. ಫಾರ್ ಎಕ್ಸಾಂಪಲ್ ಮಾಂಗಾರೋಡಿ ತೊಗೋರಿ, ಚನ್ನದಾಸರ್ ತೊಗೋರಿ, ಮುಡುಗ ಜಂಗಮ್ ತೊಗೋರಿ, ಸುಡುಗಾಡ್ ಸಿದ್ ತೊಗೋರಿ. ಇನ್ನೂ ಭೀ ಈ ಜನಾಂಗ ಮುಂದೆ ಬರಲಿಕ್ಕೆ ಇಲ್ಲ. ಯಾಕಂದರೆ ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂದರೆ ಇವ್ರನ್ನಲ್ಲಿ ಇನ್ನೂ ಅವೇರ್ನೆಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಶಾಬಾದ್ನಲ್ಲಿ ಧಕ್ಕಾತಾಂಡದಲ್ಲಿ ಹೋಗಿ ನೋಡ್ರಿ ಮೇಡಮ್, ಸ್ವತಂತ್ರ ಸಿಕ್ಕ 60-75 ವರ್ಷಿಗೆ ಆದರೂ ಕೂಡ ಅದೇ ಶಾಬಾದ್ನಲ್ಲಿ ಅದೇ ನಮ್ಮ ಮಂಗಾರುಡಿ ಜನ ಇನ್ನೂ ಭೀ ಜೋಪಟ್ ಟೆಂಟ್ನಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ರಾಜಾಪುರಕ್ಕೆ ಹೋಗಿ ನೋಡ್ರಿ, ಈಗ ಪಾಪ ಅವ್ರಿಗೆ ಅಲ್ಲಿ ತೆಗೆಕಸಿ ಆ ಕಡೆ ಬೇರೆ ಕಡೆ ಮುಪ್ಪತ್ತುಂಗೋಕೆ ಅಲ್ಲಿ ಬಾಜು ಹಾಕಿದ್ದಾರೆ. ಈಗ ಕೆಲಸ ಸ್ವಲ್ಪ ಆಗ್ತಾ ಇದ್ದಾರೆ. ನೋಡಲ್ ಆಫೀಸರ್ ಡಾಕ್ಟರ್ ಬಾಲಗುರುಮೂರ್ತಿ ಅವರಿದ್ದರು. ತಮ್ಮ ಇಲಾಖೆಯಿಂದ ಎಷ್ಟು ಪರ್ಸೆಂಟೇಜ್ ಕೆಲಸ ಆಗಬೇಕು ಅಷ್ಟು ಪರ್ಸೆಂಟೇಜ್ ಕೆಲಸ ಆಗ್ತದೆ. ಆ್ಯಕ್ಟ್ ಇದೆ, ಲಾ ಇದೆ, ಕಾನೂನಿದೆ. ಅದರ ಜನರಿಗೆ ಸೌಲಭ್ಯ ಎಲ್ಲಿ ಸಿಗ್ತಾ ಇದೆ? ಇನ್ನೂ ಸಿಗ್ತಾ ಇಲ್ಲ, ಫಾಸ್ಟಾಗಿ ಸಿಗ್ತಾ ಇಲ್ಲ. ಫಾರ್ ಈಗ ಗೋಪಾಲರಾವ್ ಸರ್ ಹೇಳಿದ್ರು, ಈ ಜನಾಂಗ ಇನ್ನೂ ವಂಚಿತ ಆಗ್ಬೋದು ಅಂತ ಕರೆಕ್ಟ್ ಹೇಳ್ಯಾರ ಅವ್ರು. ಯಾಕಂದರೆ ಪಬ್ಲಿಕ್ ಯಾವ ಬೆನಿಫಿಟ್ನೆಸ್ ಸಿಗಲ್ಲ ಅಂದ್ರೆ ಅವ್ರು ಮುಂದೆ ಹ್ಯಾಂಗೆ ಬರಬೇಕು, ಅವರು ಹ್ಯಾಂಗೆ ಸೋಷಿಯಲ್ ಚೇಂಜಸ್ ಹ್ಯಾಂಗೆ ಆಗಬೇಕು? ಯಾಕಂದರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇಂಥ ಕೆಲಸದಲ್ಲಿ ಇರಬಾರ್ದು. ಯಾವಾಗ ನಿಮ್ಮಲ್ಲಿ ಓನ್ ಇಂಟ್ರೆಸ್ಟ್ ಬಂತಂದರೆ ಈ ಜನಾಂಗ ಸಲುವಾಗಿ ಇವು ಮೂಲಭೂತ ಸೌಕರ್ಯ ಇಸ್ಕೊಡ್ಬೇಕು, ಈ ಜನಾಂಗ ಸಲುವಾಗಿ ಒಂದು ಹೆಲ್ಪ್ ಮಾಡಬೇಕು, ನಿಮ್ಮ ಮನಸ್ಸಿನೊಳಗೆ ಬಂದರೆ ಅದು ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಇಷ್ಟೇ ಹಿಂಗೆ ಹಿಂದುಳಿಬೇಕು ಇರಬೇಕಾಗ್ತದ, ಇನ್ನೂ ಇದೇ ಇರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಮೇಡಮ್ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ತಾವು ತಾಯಿ ಇದ್ವು ಎಲ್ಲ ಇಲಾಖೆ, ಮತ್ತು ನಮ್ದೆಲ್ಲ ಅಲೆಮಾರಿ SC/ST ಜನ 101 ಕಾಸ್ಟ್ ಜನಾಂಗ ತಾವು ತಾಯಿ ಇದ್ವಿ. ಫಾರ್ ಎಕ್ಸಾಂಪಲ್ ಈಗ ಮಂಗಾರೋಡಿ ಕಾಲನಿ ಒಳಗೆ ನಾವು ಒಂದು ಉದಾಹರಣೆ ಹೇಳ್ತೀವಿ ನಿಮಗೆ. ಕಳ್ಳತನ ಎಲ್ಲಿ ಭೀ ಆಗಲಿ ಫಸ್ಟ್ ಮಂಗಾರೋಡಿ ಜನಾಂಗ ಹಿಡ್ಕೊಂಡು ತೊಗೊಂಬರ್ರಿ ಅಂತಂತಾರೆ. ಯಾಕೆ ಮಂಗಾರೋಡಿ ಜನಾಂಗದೊಳಗೆ ಒಬ್ಬರೇ ಕಳ್ಳರಿದ್ದಾರೆ, ಬೇರೆ ಒಬ್ಬರು ಕಳ್ಳರು ಇಲ್ಲ. ಯಾಕೆ ಇದು ಕ್ರಿಮಿನಲ್ ಟ್ರೈಬ್ಸ್ ಇದು ಏನು ನಮಗೇನು ಸ್ಟಿಗ್ಮಾ ಚೋರ್ ಅಂತ ಹಾಕಿದಾರ. ಬ್ರಿಟಿಷರು ಹಚ್ಚಿದ ಕಳಂಕ ಇನ್ನೂರು ಭೀ ಅದು ಕಳಂಕ ಮಿಟಾಸ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಸರ್ಕಾರ ಕಾರಣ ಅಂತ ಹೇಳ್ಬೋದು. ಸರ್ಕಾರ ಮನಸ್ಸು ಮಾಡ್ಕಸಿ ಅವ್ರಿಗೆ ಒದ್ದು ಒಳಗೆ ಹಾಕ್ರಿ ಅವ್ರು ತಪ್ಪು ಮಾಡಿದ್ರು ಅಂದರು. ಯಾರೋ ಒಬ್ಬರು ಮಾಡ್ತಾರೆ, ಇಡೀ ಸಮಾಜದ ಹೆಸರು ಯಾಕೆ? ಅದೇ ಸಮಾಜ ಒಳ್ಳೆ ಒಳ್ಳೆ ಜನಾಂಗ ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ, ಯಾರು ಭೀ ಇರ್ತಾರೆ. ಎಲ್ಲರಿಗೂ ಅಂದ್ರೆ ಅವು ಮಂಗಳ ಅಂತಂದ್ರೆ ಯಾರು ಭೀ ಬ್ಯಾನಿ ಆಗ್ತದೆ, ಯಾರು ಭೀ ತ್ರಾಸ ಆಗ್ತದೆ. ಕಾನೂನಿದೆ, ಆ್ಯಕ್ಷನ್ ತಗೋರು ಯಾರು? ಹಂಗೆ ಅನ್ಲತ್ತಾನ ಪೊಲೀಸರ ಮ್ಯಾಗ ಆ್ಯಕ್ಷನ್, ಪೊಲೀಸರು ಅಂದ್ರೆ ಅನಿಸ್ತಾರೆ ಅಪ್ಪ ಬೇಡಪ್ಪ ಅಂತ. ಮೇಡಮ್ ತಾಯಿ ಇವು ಡಿಪಾರ್ಟ್ಮೆಂಟ್ ತಾವು ತಾಯಿ ಇದ್ದೀವ್ರಿ. ಇಂಥ ಕೇಸಸ್ ಎಲ್ಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಮುಂಜಾನೆ 4 ಗಂಟೆ ಕಾಸ್ಪತ್ರ ಆಯ್ಲಕ್ಕೆ ಹೋಗ್ತಾರೆ, ಆಟೋದವ್ರನ್ನ ಚೂಡಿಸ್ತಾರ, ಪಬ್ಲಿಕ್ಕರ ಚೂಡಿಸ್ತಾರ. ಅವ್ರಿಗೆ ಮಾಡ್ಕೊಂಡು ಉಪಜೀವನ ಮಾಡ್ಕೊಂಡು ತಿನ್ಬೇಕಂತ ಓಡಾಡ್ತಾರ ಅವರು. ಅವ್ರಿಗೆ ಇಷ್ಟು ಹರಾಸ್ಮೆಂಟ್ ಅದ. ಅದ್ರ ಸಲನೆ ಮೇಡಮ್ ಪದೇ ನಾ ಹೇಳ್ತಾ ಇರ್ತೀನಿ, ಮೇಡಮ್ ನಮ್ಮ ಸುಖ ದುಃಖ ನಮ್ಮ ಅಹವಾಲ್ ನಿಮ್ಮ ಮುಂದೆ ಹೆಂಗೆ ಇಡಬೇಕಂದ್ರೆ ನೋಟಿಫಿಕೇಶನ್ ಇದೆ, ಪ್ರಾವಿಷನ್ ಇದೆ. ಅಟ್ರಾಸಿಟಿ ಕಮಿಟಿನಲ್ಲಿ ಅಲೆಮಾರಿ ಜನಾಂಗ. ಹಾಗಾಗಿ ಇಲ್ಲಿ ನಮ್ದೇನಿದೆ ಫಂಕ್ಷನ್ ಹಾಲು ಸ್ವಲ್ಪ ಜನ ತುಂಬಿದೆ, ಆದ್ರೂ ಪರವಾಗಿಲ್ಲ. ಇಲ್ಲಿ ಇದು ತಾವು ಏನು ತಿಳ್ಕೊಂಡಿದ್ದೀರಾ ಅದು ಇನ್ನಷ್ಟು ಜನಕ್ಕೆ ನೀವು ಮಾಹಿತಿಯನ್ನು ಕೊಡಿ. ಈಗ ನಮ್ಮ ಕಾರ್ಯಕ್ರಮಗಳು ಏನಿದಾವೆ ಆ್ಯಪ್ ಮೂಲಕನೇ ತಿಳ್ಕೊಬೋದಂತ. ಇಷ್ಟು ದಿನ ನಮಗೂ ಗೊತ್ತಿರಲಿಲ್ಲ. ಯಾರಾದರೂ ಬಂದು ನಮ್ಗೆ ಕೇಳಿದಾಗ ಬೇರೆ ಇಲಾಖೆಯಲ್ಲಿ ಏನು ಕಾರ್ಯಕ್ರಮ ಇದೆ ನಮಗೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ನಮ್ಮ ಕಲಾ ತಂಡದವ್ರಿಗೆ ಹೇಳಿದ್ದೆ, ನಮಗೆ ಏನು ಸ್ಕೀಮ್ಸ್ ಇದಾವೆ SC/STಗಳಿಗೆ ಆ ಮಾಹಿತಿನ ನಮ್ಗೆ ಎಲ್ಲಿ ಕಾಣಬಹುದು ಅದನ್ನು ಸ್ವಲ್ಪ ಹುಡುಕಿ ಅಂದೆ ನಾನು. ಅದಕ್ಕೆ ಅವರು ಒಂದು ಆ್ಯಪೇ ಹುಡುಕ್ಬಿಟ್ಟಿದ್ದಾರೆ. ಅದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಇರುವಂಥ ಸ್ಟೇಟ್ ಸ್ಕೀಮ್ಸ್ ಅಡಿ ಏನಿದಾವೆ ಮತ್ತು ಸೆಂಟ್ರಲ್ ಸ್ಕೀಮ್ಸ್ ಏನಿದಾವೆ, ಅಪ್ಲಿಕೇಶನ್ ಹೆಂಗೆ ಹಾಕೋಬೇಕು ಅದೆಲ್ಲ ಮಾಹಿತಿ ಸಿಗುತ್ತೆ. ಇವತ್ತು ನಿಮ್ಗೆ ಅದು ಆ್ಯಪ್ ಬಗ್ಗೆ ಮಾಹಿತಿ ಸಿಕ್ಕಿದೆ, ಅದು ಎಷ್ಟು ಸಾಧ್ಯನೋ ಅಷ್ಟು ತಾವು ಪ್ರಚುರಪಡಿಸಿ. ಈಗ ಒಂದು ಗ್ರೂಪ್ನು ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಆ ಗ್ರೂಪ್ನಲ್ಲಿ ಕೆಲವೊಂದು ಮೆಂಬರ್ ಆ್ಯಡ್ ಮಾಡಿದ್ದೀವಿ. ಈಗ ಕೆಲವೊಂದು ಮುಖಂಡರನ್ನ, ಆ ಮುಖಂಡರ ಮಾಹಿತಿ ತಗೊಂಡು ತಮಗೆ ಪರಿಚಯ ಇರೋರಿಗೆಲ್ಲರಿಗೂ ಆ ಮಾಹಿತಿ ಶೇರ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ಕ್ಯಾಸ್ಟ್ ರಿಲೇಟೆಡ್ ಸರ್ಟಿಫಿಕೇಟ್ ಬಗ್ಗೆ ತಾವು ಮಾಹಿತಿ ಕೇಳಿದ್ರಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಈಗ ABCD ಅಂತ ಹೇಳಿ ಅದನ್ನ ನಾವು ಮೊದಲು ಯಾರು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ದಾರ ಅವರು ಹೊಸದಾಗಿ ತಗೊಳ್ಬೇಕಾಗತ್ತೆ. ಆ ಅಡಿಯಲ್ಲಿ ಇಷ್ಟು ದಿನ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲಿಲ್ಲ ಅಂತ, ಈಗ ಸಾಫ್ಟ್ವೇರ್ ಸಪೋರ್ಟ್ ಮಾಡ್ತಾ ಇದೆ ಅಂತೆ. ಸೊ ಹಾಗಾಗಿ ತಾವು A ಕ್ಯಾಟಗರಿಯಲ್ಲಿ ಬರ್ತಿರೋ, B ಬರ್ತಿರೋ ಮತ್ತೊಂದು ಸಾರಿ ಅಪ್ಲಿಕೇಶನ್ ಹಾಕೊಂಡು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳ್ಳಿ. ಅದಕ್ಕೆ ಸಿಸ್ಟಮ್ ಸಪೋರ್ಟ್ ಮಾಡ್ತಾ ಇದೆ ಅಂತ ನಾನು ಅದು ಕ್ಲಾರಿಫಿಕೇಶನ್ ತಗೊಂಡಿದ್ದೀನಿ. ಹೊಸದಾಗಿ ತಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಅದನ್ನ ತಗೊಳ್ಳಿ.
ಯಾವುದೇ ಇದಕ್ಕಾದ್ರೂ ತಾವು ಅಪ್ಲೈ ಮಾಡ್ಕೋಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಈಗ ಮೊರಾರ್ಜಿ ದೇಸಾಯಿ ಅರ್ಜೆಂಟ್ ಇದೆ, ಎಲ್ಲ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕೋಬೇಕು, ಈಗ ಅದು ನೀಡ್ ಇದೆ, ಅಪ್ಲಿಕೇಶನ್ ಹಾಕೊಳ್ಳಿ. ನಾವು ತಹಶೀಲ್ದಾರ್ ಆಫೀಸ್ಗೂ ನಾನು ಮಾತಾಡ್ತೀನಿ, ಈಗ ಮಾತಾಡಿ ಈಗ ಏನು ಬರ್ತವೆ ಅಪ್ಲಿಕೇಶನ್ಸ್ ಅದನ್ನು ಕ್ಲಿಯರ್ ಮಾಡೋಕ್ಕೂ ನಾನು ಹೇಳ್ತೀನಂತೆ. ಈ ರೀತಿ ನಮ್ಮ ಇನ್ನೊಂದು ನೆಕ್ಸ್ಟ್ ಮತ್ತೆ ಸ್ವಲ್ಪದ್ರಲ್ಲೇ ನಾವು ಮತ್ತೊಂದು ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಅವಾಗ ಹೆಚ್ಚು ಜನ ಬನ್ನಿರಿ, ಹೆಚ್ಚು ಜನ ಕರ್ಕೊಂಡು ಬನ್ನಿ. ನಿಮ್ಮ ಅಕ್ಕಪಕ್ಕದವರು, ನಮಗೆಲ್ಲರೂ ಪರಿಚಯ ಇರಲ್ಲ, ಕೆಲವೊಂದು ಮುಖಂಡರಿಗೆ ಹೇಳ್ತೀವಿ. ನಮ್ಮ ಆಶಯ ಏನಂದ್ರೆ ನಿಮ್ಮ ಜೊತೆಗೆ ಇನ್ನೂ 10 ಜನನ ನೀವು ಅವೇರ್ನೆಸ್ ಬೆಳೆಸಿ ಅಂತೇಳಿ. ಇನ್ನೊಂದು ರಿಲೇಟೆಡ್ ಟು ಅಟ್ರಾಸಿಟಿ ಕೇಸ್ ಏನಾಗ್ತಾ ಇದೆ, ನಮ್ಮ ಮಾಹಿತಿ, ನಮ್ಮ ಈಗ ಆಲ್ರೆಡಿ ಸಹಾಯಕ ನಿರ್ದೇಶಕರು ಹೇಳಿದ್ರು, ಮಾಹಿತಿ ಬರೋದೇ ಲೇಟ್ ಆಗುತ್ತೆ. ಮಾಹಿತಿ ಬಂದು ಲೇಟ್ ಆಗಿ ಎಲ್ಲ ಒಂದು 10-15 ದಿನ ಕಳೆದ್ಮೇಲೆ ಅವಾಗ ಹೋಗಿ ನಾವು ಸಾಂತ್ವನ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈಗ ಹೊಸದಾಗಿ DCR ಸೆಲ್ಲೇ ಅದಕ್ಕೆ ನಾವು ಮಾಡಿದ್ದೀವಿ. DCR ಸೆಲ್ ಅವರಿಗೆ ನಾನು ಮಾತಾಡಿದ್ದೀನಿ, ನೀವು ಏನೇ ಅಟ್ರಾಸಿಟಿ ಕೇಸ್ ಆಗಲಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ನಮ್ಮ ತಾಲೂಕು ಆಫೀಸರ್ಸು ನಾವಿದ್ದೀವಿ. ಇಮಿಡಿಯೇಟ್ ನೀವು ಮೆಸೇಜ್ ಬಂದ ತಕ್ಷಣ ನಮಗೆ ಮೆಸೇಜ್ ಹಾಕಿ. ಆ ಗ್ರೂಪ್ನಲ್ಲಿ ಇರುವಂಥ ನಮ್ಮ ಸಹಾಯಕ ನಿರ್ದೇಶಕರು ಆಯಾ ತಾಲೂಕಿನವರು ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಅಂತ ಹೇಳಿದ್ದೀವಿ. ಆ ರೀತಿ ನಾನು ಇಮಿಡಿಯೇಟ್ ರೆಸ್ಪಾಂಡ್ ಮಾಡೋಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀನಿ ವಾಟ್ಸಪ್ ಗ್ರೂಪ್ ಮುಖಾಂತರ. ಸೊ ಅದರಲ್ಲಿ ಇನ್ನೂ ಯಾರಾದರೂ ಮುಖಂಡರು ಆ್ಯಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನೂ ಆ್ಯಡ್ ಮಾಡ್ಕೊಳ್ತೀನಿ, ತಮಗೂ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ತಾವು ಸಾರ್ವಜನಿಕ ಸೇವೆಯಲ್ಲಿ ಇನ್ವಾಲ್ವ್ ಆಗಿರ್ತೀರಿ, ತಮಗೆ ಪಕ್ಕದ ಮನೆಯವರೇ ಇರ್ತಾರೆ, ತಮಗೇನೋ 1-2 ಕಿಲೋಮೀಟರ್ನಲ್ಲಿ ರೀಚ್ ಆಗಂಗಿರುತ್ತೆ, ತಾವು ಹೋಗಿ ಅದರಲ್ಲಿ ನಿಮ್ಮ ಸಾರ್ವಜನಿಕ ಸೇವೆಯನ್ನು ನೀವು ಸಲ್ಲಿಸಬಹುದು. ತಮಗೂ ಇಂಟ್ರೆಸ್ಟ್ ಇದ್ದರೆ ಆ ಗ್ರೂಪ್ನಲ್ಲಿ ತಮಗೂ ಆ್ಯಡ್ ಮಾಡ್ಕೊಳ್ತೀನಿ. ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೇ ಅಟ್ರಾಸಿಟಿ ಕೇಸ್ ಆದರೂ ಇಮಿಡಿಯೇಟ್ ಇನ್ಫಾರ್ಮೇಷನ್ ಬರೋಂಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆ ಮಾಹಿತಿನೂ ತಮಗೆ ಕೊಡ್ತೀನಂತೆ. ತಮಗೇನಾದರೂ ಇದ್ದರೆ ನನಗೆ ಆಫೀಸ್ನಲ್ಲಿ ಅವೈಲೇಬಲ್ ಇದ್ದಾಗ ನನಗೆ ಇಲ್ಲ ಕಾಲ್ ಮಾಡಿ. ಕೆಲವು ಸರಿ ಮೀಟಿಂಗ್ನಲ್ಲಿ ಇದ್ದಾಗ ಕಾಲ್ ರಿಸೀವ್ ಮಾಡಲ್ಲ, ತಪ್ಪು ತಿಳ್ಕೊಬೇಡಿ. ಆಮೇಲೆ ನಾನು ನೋಡಿಬಿಟ್ಟು ಯಾರದೇ ಮಿಸ್ ಕಾಲ್ ಇರಲಿ ತಿರುಗಿ ಕಾಲ್ ಮಾಡಿರ್ತೀನಿ. ಆಫೀಸ್ನಲ್ಲಿದ್ದಾಗ ನೀವು ಬಂದು ನನಗೇನಾದರೂ ಮಾತಾಡಿ. ನಮ್ಮ ಅಲೆಮಾರಿ ಜನಾಂಗದವ್ರು ಬರ್ತಾ ಇರ್ತಾರೆ ಪದೇ. ಅವರು ನಾನೀಗಾಗಲೇ ಬೆಂಗಳೂರಲ್ಲಿದ್ದಾಗ ಅಲೆಮಾರಿ ಜನಾಂಗಕ್ಕೊಂದು ಕೆಲಸ ಮಾಡಿದ್ವಿ, ಮಣಿವಣ್ಣನ್ ಸರ್ ನೇತೃತ್ವದಲ್ಲಿ. ಒಂದು ಹಕ್ಕಿ ಪಿಕ್ಕಿ ಕಾಲನಿ ಅಂತಲೇ ಬನ್ನೇರ್ಘಟ್ಟದಲ್ಲಿ ನಾವು ರೆಡಿ ಮಾಡಿದ್ವಿ. ಅಲ್ಲಿ ಮೂಲಭೂತ ಸೌಕರ್ಯ, ಅಲ್ಲಿ ಹಕ್ಕಿ ಪಿಕ್ಕಿಗಳಿಗೆ ಎಲ್ಲರಿಗೂ ಮನೆಗಳು, ರೋಡು, ಒಂದು ಅಂಗನವಾಡಿ, ಒಂದು ನ್ಯಾಯಬೆಲೆ ಅಂಗಡಿ, ಒಂದು ಸ್ಕೂಲು, ಎಲ್ಲ ರೀತಿ ಸೌಕರ್ಯವನ್ನು ನಾವು ಮಾಡಿದ್ವಿ. ಇಲ್ಲಿ ಹೊಸ ಬಂದಾಗ ಪಂಡಿತ್ ಅವರೆಲ್ಲ ಬಂದರು, ನಾನು ಅದನ್ನೇ ಹೇಳಿದೆ, ಅಲ್ಲಿ ಒಂದು ಮಾಡೆಲ್ ಇದನ್ನೇ ರೆಡಿ ಮಾಡಿದ್ದೀವಿ, ಅದೇ ಥರ ಇಲ್ಲಿನ ಇಂಪ್ಲಿಮೆಂಟ್ ಮಾಡೋಣ. ಸೊ ಅದಕ್ಕೆ ನಾವೇನು ಬೇಕೋ ನಾವು ನಮ್ಮ MLAಗಳು ಅವರಿಗೆಲ್ಲ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ಳೋಣ ಅಂತ ನಾನು ಆಲ್ರೆಡಿ ಅವ್ರ ಜೊತೆ ಹಲವಾರು ಬಾರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ನಮ್ಮ ಕೈಯಿಂದ ಏನಾಗುತ್ತೋ ನಾನು ಇಲ್ಲೂ ಇರೋವರೆಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಅನುಕೂಲತೆಗಳು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಇಷ್ಟು ಹೇಳ ನಮ್ಮ ಗುಲ್ಬರ್ಗ ಜಿಲ್ಲೆಯ SM ಪಂಡಿತ್ ರಂಗಮಂದಿರದಲ್ಲಿ ಏನಪ್ಪ ಅಂದರೆ ಅಸ್ಪೃಶ್ಯತೆ ನಿವಾರಣೆ ಕುರಿತು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಲೋಹಿಯಾ ಕಲಾತಂಡ ಇವರ ಆಶ್ರಯದಲ್ಲಿ. ನಾಗರಿಕ ಹಕ್ಕು ಸಂರಕ್ಷಣೆ ಅಧಿನಿಯಮ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಂರಕ್ಷಣಾ ಅಧಿನಿಯಮ, ಅಟ್ರಾಸಿಟಿ ಆ್ಯಕ್ಟು ಮತ್ತು ಸಂವಿಧಾನದ ಸರ್ವ ಸಮಾನತೆಯ ಒಂದು ತತ್ವದ ಆಧಾರದ ಮೇಲೆ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದು ಪ್ರಸ್ತುತವಾಗಿರ್ತಕ್ಕಂಥದ್ದು. ಸರ್ಕಾರ ಇಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಯಾಕೆ ಮಾಡ್ತಾ ಇದೆ ಅಂತಂದರೆ, ಇವತ್ತು ಸಹಿತ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ. ಅಷ್ಟೇ ಅಲ್ಲ, ಹಲವಾರು ಜನರಿಗೆ ಈ ಅಸ್ಪೃಶ್ಯತೆ ಆಚರಣೆ ಮಾಡೋದರಿಂದ ಉಂಟಾಗ್ತಕ್ಕಂಥ ತೊಡಕುಗಳು ಮತ್ತು ಸಮಾಜದಲ್ಲಿ ಕೇವಲ ಜಾತಿ ಮತ್ತು ಜನ್ಮದ ಆಧಾರದ ಮೇಲೇ ಒಂದು ನಿರ್ಬಂಧವನ್ನು ಹೇರಿ ಅವರ ಶೈಕ್ಷಣಿಕ, ಅವರ ಮತ್ತು ಆರ್ಥಿಕ ಮತ್ತು ಬೌದ್ಧಿಕವಾಗಿ ಅವರನ್ನು ತಡೆ ಹಿಡ್ತಕ್ಕಂಥ ಕ್ರೂರವಾದಂಥ ಮನುವಾದಿ ಅಥವಾ ಪುರೋಹಿತವಾದಿ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ಇವತ್ತಿನ ದಿವಸ ಖಂಡಿಸಿ, ಇವತ್ತಿನ ದಿವಸ ಏನಪ್ಪ ಅಂದರೆ, ಭಾರತ ಸ್ವತಂತ್ರ ಆದ ನಂತರದಲ್ಲಿ ನಮಗೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂವಿಧಾನ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ಸರ್ವರಿಗೂ ಸಮಬಾಳು ಅಂತಕ್ಕಂಥದ್ದಿದೆ. ಈ ಅಸ್ಪೃಶ್ಯತೆ ಆಚರಣೆ ಅತ್ಯಂತ ಅಮಾನವೀಯ. ಇದನ್ನು ನಾವು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೋ ಅವರನ್ನು ನಾನ್ ಬೇಲೆಬಲ್ ವಾರೆಂಟ್ ಮೇಲೆ ಬಂಧಿಸಲಾಗ್ತದೆ. ಕನಿಷ್ಠ 5ರಿಂದ 10 ವರ್ಷಗಳೊಳಗೆ ಜೈಲು ಶಿಕ್ಷೆ ಇರ್ತದೆ ಮತ್ತು 10ರಿಂದ 50,000 ರೂಪಾಯಿಗಳವರೆಗೆ ದಂಡವನ್ನು ಸಹ ವಿಧಿಸಲಾಗ್ತದೆ. ಕಾರಣ ಎಲ್ಲರೂ ಇದರ ಬಗ್ಗೆ ಜಾಗೃತರಾಗಿ ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯವನ್ನು ಹೊಡೆದೊಡ್ಲಿಕ್ಕೆ ಮುಂದೆ ಬರಬೇಕು ಅಂಥೇಳಿ ಈ ಮೂಲಕ ವಿನಿಸ್ತೇನೆ. ರಾಜು ಮುದ್ದಡ್ಗಿ, ವಕೀಲರು, ಜೇವರ್ಗಿ. ಇವತ್ತು ಏನು ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ ಆಶ್ರಯದಲ್ಲಿ ಲೋಹಿಯಾ ಕಲಾ ತಂಡದ ವತಿಯಿಂದ ಅಸ್ಪೃಶ್ಯತೆ ಆಚರಣೆಯ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರ ವಿಷಯ, ಹಾಗೇ ದುಃಖಕರನೂ ಅನ್ನಿಸ್ತಾ ಇದೆ. ಯಾಕಂತಂದರೆ ಸರ್ಕಾರಗಳು ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಒಂದು ಸಮಾನತೆಯಿಂದ ಬದುಕಬೇಕು ಅಂತಕ್ಕಂಥ ಆಶಯ ಮನೋಭಾವನ ಇಟ್ಟುಕೊಂಡು ಇವತ್ತು ಸಮಾಜ ಕಲ್ಯಾಣ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡೋದ್ರಿಂದಾಗಲಿ, ಇದು
ಸ್ಟಾರ್ಟ್ ಆಗಬೇಕಾಗಿರೋದು ಗ್ರಾಮೀಣ ಮಟ್ಟದಿಂದ ಸ್ಟಾರ್ಟ್ ಆದಾಗ ಮಾತ್ರ ಈ ಜನರಿಗೆ ಒಂದು ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸ ಆಗ್ತದೆ. ನಾನು ತಾಲೂಕಾ ಸಮಾಜ ಕಲ್ಯಾಣ ಆಗಿರ್ಬೋದು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಆಗಿರ್ಬೋದು ಮತ್ತು ಬೆಂಗಳೂರಿನ ಒಂದು ಸಮಾಜ ಕಲ್ಯಾಣ ಅಥಾರಿಟಿ ಆಗಿರ್ಬೋದು, ಅವರಿಗೆ ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ, ಮೊದಲನೇದಾಗಿ ನಾವು ಗ್ರಾಮೀಣ ಮಟ್ಟಕ್ಕೆ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಕ್ಸಸ್ ಆಗ್ತದೆ ಮತ್ತು ಈ ಕಾರ್ಯಕ್ರಮದ ಒಂದು ಸದುಪಯೋಗ ಪಡ್ಕೊಳ್ಳೋಕ್ಕೆ ಸಾಧ್ಯ ಆದ ಅಂತಕ್ಕಂಥ ಮಾತನ್ನು ಕೂಡ ಹೇಳೋಕ್ಕೆ ಬಯಸಿ, ನನ್ನ ಹೆಸರು ಸಿದ್ದು ಕೇರೂರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತಾಲೂಕಾ ಸಂಚಾಲಕರು, ವಿಜಯವಾಡ. ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಕಾರ್ಯಾಲಯದ ವತಿಯಿಂದ ಜಾತಿ ತಾರತಮ್ಯ ಮತ್ತು ದೌರ್ಜನ್ಯ ತಡೆ ಕಾಯ್ದೆ, ನಾಗರಿಕ ಹಕ್ಕು ಕಾಯ್ದೆ ಹಾಗೂ ಈ SC/ST ಜನಾಂಗಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ. ಈ ಕಾರ್ಯಾಗಾರ ವಿಚಾರಗೋಷ್ಠಿಯಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದರು. ಅವರು ಎಲ್ಲ ಉತ್ತಮ ರೀತಿಯಲ್ಲಿ ಮಾತುಗಳನ್ನಾಡಿದರು, ಸಲಹೆಗಳನ್ನು ಕೊಟ್ಟರು. ಜೊತೆಗೆ ಯೋಜನೆಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಆಯಿತು. ಇವತ್ತು ಇದರ ಜೊತೆಗೆ ಒಂದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತಕ್ಕಂಥ ಒಂದು ಐತಿಹಾಸಿಕವಾದ ಒಂದು ನಾಟಕವನ್ನು ಕೂಡ ಕಲಾವಿದರು ವೇದಿಕೆ ಮೇಲೆ ಪ್ರದರ್ಶನವನ್ನು ಕೊಟ್ಟರು. ಇಂಥ ಒಂದು ಸಂದರ್ಭದಲ್ಲಿ ಕಲಾವಿದರಿಗೆ ಮತ್ತು ಈ ನಮ್ಮ ಸಂಸ್ಥೆಗಳಿಗೆ, ಜನರಿಗೆ ಇಂಥ ಒಂದು ಅವೇರ್ನೆಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟ ಇಲಾಖೆಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳಾದರೆ SC/ST ಬಡವರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.